ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಂಗಳೂರು ಬಗ್ಗೆ ಮಾತ್ರ ಅವರ ರಿಪ್ಲೈ ಕೊಟ್ಟಿದ್ದಾರೆ. ರಾಜ್ಯದ್ದು ಮುಖ್ಯಮಂತ್ರಿಗಳು ಕೊಡ್ತಾರೆ ಅಂತ ತಿಳ್ಕೊಂಡಿದ್ದೀನಿ. ಕೊಡ್ತಾರೆ ಅಲ್ವಾ? ಮಧ್ಯೆ ಕೊಡ್ತಾರೆ ಅಂತ. ರಾಜ್ಯದ ಯಾವುದು ಹೇಳಲಿಲ್ಲ ನೀವು, ಬರೀ ಬೆಂಗಳೂರು ಹೇಳ್ಕೊಂಡ್ರೆ. ರಾಜ್ಯದ್ದು ಹೇಳಿದ್ದೀನಿ. ಯಾಕೆ ತಂದಿದ್ದೀವಿ, ದುಡ್ಡು ಎಷ್ಟು? ರಿಪ್ಲೈ ಇದೆಯಾ ಇಲ್ಲ ಸಿಎಂ ರಿಪ್ಲೈ ಇದೆಯಾ? ಇದೆ, ರಿಪ್ಲೈ ಇದೆ, ಅವ್ರದ್ದು ಇದೆ. ಇನ್ನು ನೀವು ಮಾಡ್ಮೇಲೆ ಎರಡು ವಿಚಾರ. ಸನ್ಮಾನ್ಯ ಅಧ್ಯಕ್ಷರೇ, ಡಿ ಕೆ ಶಿವಕುಮಾರ್ ಅವರು ಮುಂದೆ ಏನೇನು ಪ್ಲಾನ್ ಮಾಡ್ತೀರಿ, ಏನೇನು ಯೋಜನೆಗಳು ಮಾಡ್ತೀರಿ ಅದ್ರ ಬಗ್ಗೆ ಎಲ್ಲ ಹೇಳಿದ್ರು, ವಿಸ್ತೃತವಾಗಿ ಹೇಳಿದ್ರು. ಆದರೆ ಇಲ್ಲಿ ಬಂದಿರೋದು ಇವಾಗ ನಮಗೆ ಪ್ರಾರಂಭದಲ್ಲಿ ಇಲ್ಲಿ ಅವರು ಹೇಳಿದ್ರು, ಭಾವನೆಗಳ ರಾಜಕಾರಣ ಬೇಡ, ಬದುಕಿನ ರಾಜಕಾರಣ ಮಾಡೋಣ ಅಂತ. ನನಗೆ ಬೆಂಗಳೂರಿನ ಸಮಸ್ಯೆಗಳ ಬದುಕಿನ ವಾತಾವರಣ ಕೊಡಿ ಅಷ್ಟೇ ನಾನು ಕೇಳೋದು. ಇಲ್ಲಿ ಬೆಂಗಳೂರಲ್ಲಿ ರಸ್ತೆಗಳೆಲ್ಲ ಗುಂಡಿ ಬಿದ್ದು ಹೋಗ್ಬಿಟ್ಟಿದೆ ಪೂರ್ತಿ. ನನಗೆ ದಾಖಲೆಗಳು ತಂದಿದ್ದೆ, ನಾನು ಯಾವುದು ಪ್ರೊಡ್ಯೂಸ್ ಮಾಡೋಕ್ಕೆ ಹೋಗಿಲ್ಲ. ಸುಮಾರು 5,000 ಕೋಟಿಗೂ ಹೆಚ್ಚು ಟೆಂಡರ್ಗಳು ಕರೆದಿದ್ದಾರೆ. ಎಲ್ಲೋಯ್ತು 5,000 ಕೋಟಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾವ ರಸ್ತೆ, ಒಂದು ರಸ್ತೆ MG ರೋಡಿಂದ ಹಿಡಿದು ಬೆಂಗಳೂರು ಸುತ್ತು ವಿಧಾನಸೌಧ ಮುಂದೆ ಎಲ್ಲ ರಸ್ತೆಗಳು ಹಳ್ಳ ಬಿದ್ದಿದ್ದು. ಈಗ ನಾನು ಹೇಳ್ತಾ ಇಲ್ಲ, BMTC ನಿಮ್ಮ ಡಿಪೋನಲ್ಲಿ ಕೇಳಿದೆ ನಾನು, ಏನಪ್ಪ ಅಂತ. ಮೊದಲೆಲ್ಲ 15 ಕಿಲೋಮೀಟ್ರ್ ಇತ್ತು, 15 ಕಿಲೋಮೀಟ್ರ್ ಇತ್ತು. ಒಂದು ಡೀಸೆಲ್ಗೆ, 1 ಲೀಟ್ರ್ ಡೀಸೆಲ್ಗೆ 15 ಕಿಲೋಮೀಟ್ರ್ ಇತ್ತು. ಈಗ ಅದು 11 ಕಿಲೋಮೀಟ್ರಿಗೆ ಬಂದಿದೆ ಸ್ಪೀಡ್. ಈಗ ಅವರೆಲ್ಲ ಪಾಪ ಅಧಿಕಾರಿಗಳೆಲ್ಲ ಅವ್ರು ಒತ್ತಡ ಹಾಕಿ ಅವ್ರ ಮೇಲೆ ಕ್ರಮ ಇದು ಅದೆಲ್ಲ ಮಾಡ್ತಾರೆ. ಇಲ್ಲಿ ರೋಡ್ ಸರಿ ಇಲ್ಲ ಅಂದರೆ ಅವ್ರು ಹೆಂಗೆ ಹೋಗಕ್ಕೆ ಸಾಧ್ಯ, ಓಡ್ಸೋಕ್ಕೆ ಹೆಂಗೆ ಸಾಧ್ಯ ಆಗ್ತದೆ? ಇದೇ ಒಂದೇ ಮಾನದಂಡ ನಾನು ಹೇಳ್ತಾ ಇದ್ದೀನಿ ನಿಮ್ಮ ರಸ್ತೆಗಳ ಬಗ್ಗೆ. ರಾಮಲಿಂಗಾರೆಡ್ಡಿ ಅವರೇ, ಟ್ರಾಫಿಕ್ಕು ನಾವಿದ್ದಾಗೂ ಇತ್ತು, ನೀವಿದ್ದಾಗೂ ಇತ್ತು, ಮುಂದೇನೂ ಇರ್ತೈತೆ. ಅದ್ರನ್ನೇನು ಮಾನದಂಡ ಅಂತ ತಗೊಳಕ. ಹಳ್ಳಿಗಳು ಬಿದ್ದೋಗಿದೆ, ಹಳ್ಳಿಗಳು ಬಿದ್ದೋಗ್ಬಿಟ್ಟಿದೆ ಒಂದೊಂದು. ನೀವು ಬೆಂಗಳೂರು, ನಾನು ಹೇಳಿದೆ, ಬೆಂಗಳೂರು ಸುತ್ತಮುತ್ತನೇ, ಇಲ್ಲೇ ವಿಧಾನಸೌಧ ಸುತ್ತಮುತ್ತನೇ ಸುಮಾರು 1000 ಮೇಲೆ ಹಳ್ಳಿಗಳು ಬಿದ್ದಿದೆ. ಈಗ ನಾವು ಹೋರಾಟನೂ ಮಾಡೋಕ್ಕಾಗ್ತಾ ಇಲ್ಲ. ಈ ಕೋರ್ಟ್ ಆರ್ಡರ್ ಬಂದ್ಬಿಟ್ಟು ಯಾವುದೋ ರಸ್ತೆಯಲ್ಲಿ ಹೋಗಿ ಕೂತ್ಕೊಳ್ಳೋಣ ಅಂದರೆ ಅದಕ್ಕೂ ಕಷ್ಟ ಆಗ್ಬಿಟ್ಟಿದೆ ಈಗ. ಅದಕ್ಕೆ ಈಗ ಒಂಥರ ಸ್ಲೋ ಬೆಂಗಳೂರು ಆಗ್ಬಿಟ್ಟಿದೆ. ಅದನ್ನು ಯಾವಾಗ ರಿಪೇರಿ ಮಾಡ್ತೀರಾ? ಅದಕ್ಕೆ ಯಾವ ಟೈಮಲ್ಲಿ? ಯಾಕಂದರೆ ಈಗ ಹಾಳಾಗಿರೋ ರಸ್ತೆಯನ್ನು ರಿಪೇರಿ ಮಾಡೋಕ್ಕೆ ಏನೋ ಒಂದು ಮಾನದಂಡ ಇಲ್ಲ. ಇವ್ರಿಗೇನೋ ಹೇಳ್ತಾರೆ ಹಳ್ಳಿಗಳು ಮುಚ್ಚಿಬಿಡಿ ಅಂತ ಹೇಳ್ತಾರೆ. ನಮ್ಮ ಕಮಿಷನರ್ ಇದ್ದಾರಲ್ಲ, ಒಂದು ವಾರ ನೋಡ್ತಾರೆ, ಪ್ರೆಸ್ ಅವ್ರು ಕೇಳ್ತಾರೆ ಏನು ಅಂತ, ನಾವು 1,432 ಹಳ್ಳಗಳನ್ನು ಮುಚ್ಚಿದ್ದೇವೆ ಅಂತ ಹೇಳ್ತಾರೆ. ಯಾವನ್ ನೋಡಕ್ಕೆ ಹೋಗ್ತಾನೆ? ಡಿ ಕೆ ಶಿವಕುಮಾರ್ ಕೇಳ್ತಾರೆ, ಏನಪ್ಪ ಅಂತ, ಸರ್ ಎಲ್ಲ ಮುಚ್ಚಾಯಿತು ಅಂತಾರೆ. ಆಮೇಲೆ ಇಲ್ಲಿ ಗಲಾಟೆ ಮೀಡಿಯಾದಲ್ಲಿ ಬರ್ತೈತೆ, ಅದು ಹಳ್ಳ ಬಿದ್ದಿರೋ ರಸ್ತೆಗಳು ಅಂತ. ಅವ್ರು ಕಮಿಷನರ್ ಕೇಳ್ತಾರೆ, ಏನಪ್ಪ ಅಂದೆ, ಸರ್ ನಾವು ಮುಚ್ಚಿದ್ರಿ ಸರ್, ಮಳೆ ಬಂತು ಕಿತ್ತೋಗ್ಬಿಡ್ತು ಅಂತಾರೆ. ಮುಗ್ದೋಯ್ತು ಅವ್ರ ಆನ್ಸರು. ಅಲ್ಲೇ ಟ್ಯಾಪ್ ಹಾಕಂತಾರೆ ಅವರು. ಜನಗಳ ಪಾಡೇನು? ನಿಮ್ಗೆ 5,000 ಕೋಟಿ ನೀವು ಟೆಂಡರ್ ಕರೆದು ರಸ್ತೆಗಳನ್ನು ನೀವು ಸರಿ ಮಾಡ್ತೀನಿ ಅಂತ ಹೇಳಿದ್ದೀರಾ. ಆದರೆ ಇಲ್ಲಿ ರಸ್ತೆಗಳೆಲ್ಲ ಹಾಳಾಗೋಗಿದೆ. ನಾನು ಬೆಂಗಳೂರು ಪರವಾಗೂ ಮಾತಾಡೋಕ್ಕಾಗಲ್ಲ. ಇಡೀ ರಾಜ್ಯದ ರಸ್ತೆಗಳು ಹಂಗೆ ಆಗಿದೆ. ಇಡೀ ರಾಜ್ಯದ ರಸ್ತೆಗಳು ಅದೇ ಸ್ಥಿತಿ. ಬೆಂಗಳೂರು ರಸ್ತೆಗಳಂತನೂ ಕೂಡ ನೀವು ಒಂದು ರೀತಿ ಶಾಪ ಆಗ್ತಾಯಿದೆ. ಅದನ್ನು ಯಾವಾಗ ಮಾಡ್ತೀರಾ? ಏನು ಮಾನದಂಡ ಇದೆ ಅದನ್ನು ನೋಡಿ. ಫಸ್ಟು ನೀವು ಟನಲ್ ಮಾಡಿ, ನಾನೇನು ವಿರೋಧ ಮಾಡೋಕ್ಕೆ ಹೋಗಲ್ಲ. ಟನಲ್ ಮಾಡಿ, ಬೇಕಾದರೆ ಆಕಾಶದಲ್ಲೂ ಮಾಡಿ, ಮತ್ತು ಪಾತಾಳದಲ್ಲೂ ಹಿಂದೆ ದೇವಲೋಕ ಅಂತ ಒಂದಿತ್ತು, ದೇವಲೋಕ ಬೇರೆ, ಆಮೇಲೆ ಪಾತಾಳ ಲೋಕ. ಪಾತಾಳದಲ್ಲೆಲ್ಲ ಈ ರಾಕ್ಷಸರು, ನಾಗ, ಇವೇನೇನೋ ಇದ್ವು. ಇವಾಗ ನೀವು ಅದನ್ನು ಮಾಡಿ. ಪಾತಾಳದಲ್ಲಿ ನಾಗಲೋಕನೂ ಒಂದು ಮಾಡಿ, ಭೂಲೋಕ ಒಂದು ಮಾಡ್ರಿ, ಭೂಲೋಕನ ಸರ್ ಮಾಡ್ಬಿಡಿ ಸಾಕು. ನಂದು ಕರೆಕ್ಟ್. ನಮ್ಮ ಅಧ್ಯಕ್ಷರು ನನ್ನ ಪಕ್ಕದಾಗ ಯಾವ ನೋಡಿಲ್ಲ ನಾವು, ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಒಂದು ಮಾಡೋಣ. ಕರೆಕ್ಟ್. ನಮಗೆ ಅದು ಬೇಡ, ಮೇಲಿನ ಲೋಕನೂ ಬೇಡ, ಪಾತಾಳನೂ ಬೇಡ. ನಮ್ಮ ಭೂಲೋಕ ಒಂದು ಸರಿ ಮಾಡಿ ಓಡಾಡಕ್ಕೆ ಒಂದು ಸರಿ ಮಾಡಿಕೊಟ್ಬಿಟ್ರೆ ನಿಮಗೆ ಆ ಪವರ್ಫುಲ್ ಮಿನಿಸ್ಟ್ರನ್ನ ಬ್ರ್ಯಾಂಡ್ ಕರೆಕ್ಟಾಗಿ ಆಗ್ತೈತೆ. ನೀವೇನು ಹೇಳ್ತಾರೆ, ನಾನು ಇರ್ತೀನಿ, ನಾನು ಹೋಗ್ತೀನಿ, ಅದು ಇಂಪಾರ್ಟೆಂಟ್ ಅಲ್ಲ, ನಾನು ಏನು ಮಾಡಿದ್ದೀನಿ ಅದೇ ನಾನು ಸಾಕ್ಷಿ ಅಂತ ಹೇಳ್ತೀರ. ಹಂಗೆ ಬೆಂಗಳೂರಿಗೆ ಒಂದು ಸಾಕ್ಷಿ ಕೊಡಿ. ಡಿ ಕೆ ಶಿವಕುಮಾರ್ ಇದ್ದಾಗ ಎಲ್ಲ ರಸ್ತೆಗಳು ಸರಿಯೋದಪ್ಪ ಅಂತ ಹೇಳಿ. ಅದಕ್ಕೆ ನಮ್ಮ ವಿಶ್ವನಾಥ್ ಯಾವಾಗ ಹೇಳ್ತಾರೆ, ಫಸ್ಟು ಹಣ ಬಿಡುಗಡೆ ಮಾಡಿ. ಇಲ್ಲಿ ಹೇಳ್ತಾರೆ ಇವರು, ಹಣನೇ ಬಿಡುಗಡೆ ಆಗಲ್ಲ, ಹಣನೇ ಬಿಡುಗಡೆ ಆಗಿಲ್ಲ. ತಾರತಮ್ಯ ಅಂತ ಹೇಳ್ತಾರೆ. ಮಾಡಲಿ, ನಾನು ತಾರತಮ್ಯ ಅದು ಹೇಳಬೇಕು. ಅವರು ನಾವಿದ್ದಾಗೂ ಹೇಳಿದ್ದೀರಿ, ಅವರಿದ್ದಾಗೂ ಹೇಳಿದ್ದಾರೆ ತಾರತಮ್ಯ. ನಾನು ಅದನ್ನು ಅಂಕಿಅಂಶಕ್ಕೆ ಕೊಡೋಕ್ಕೆ ಹೋಗಲ್ಲ. ನಾನು
ಅಂಕಿ ಕೊಡೋಕೆ ಹೋಗಲ್ಲ. ನನಗೆ ಇದುವರೆಗೂ ಬಂದಿರೋದು ಕಳೆದ 2 ವರ್ಷದಲ್ಲಿ 25 ಕೋಟಿ ಬಂದಿರೋದು. ನಾನು ಒಬ್ಬೊಬ್ಬ ಕಾಂಗ್ರೆಸ್ಗೆ MLAಗಳು ಕೇಳ್ತೀನಿ. ಇಲ್ಲಿ ನಮ್ಮ ಶಿವಾಜಿನಗರದ MLAನೂ ಇದ್ದಾರೆ, ಕೇಳಿ ಅವ್ರಿಗೆ ಎಷ್ಟು ಹಣ ಕೊಟ್ಟಿದ್ದೀನಿ, ನಮ್ಮ ಬೈರ್ತಿ ಸುರೇಶ್ಗೆ ಎಷ್ಟು ಹಣ ಕೊಟ್ಟಿದ್ದೀನಿ ಕೇಳಿ. ದಿನೇಶ್ ಗುಂಡೂರಾವ್ಗೆ ಕೊಟ್ಟಿದ್ದೀರಿ, ಅದರಲ್ಲಿ 10% ಕೊಟ್ಟಿಲ್ಲ ನಮ್ಮ ದುಡ್ಡು. ಅದಕ್ಕೆ ಬೆಂಗಳೂರಿಗೆ ನೀವು MLAಗಳು ಮಖ ತೋರಿಸ್ಕೊಂಡು ಓಡಾಡೋ ರೀತಿ ಮಾಡಿ ಬೆಂಗಳೂರಿಗೆ. ಅದಕ್ಕೆ ಸೋಮವಾರ DK ಶಿವಕುಮಾರ್ ಅವರು ಹೇಳಿದ್ದಾರೆ ಬೆಂಗಳೂರಿಗೆ ಹಣ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕರೆಕ್ಟಾ? ಸೋಮವಾರ ತಾನೇ ಶಿವಕುಮಾರ್ ಅವರೇ? ಹಾಂ, ಅಲ್ಲ ಬಿಡುಗಡೆ ಡೇಟ್ ಹೇಳಿ. ಹಾಂ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ, ಧರಣಿ ಮಾಡೋಕ್ಕೆ ಅವ್ರ ಮನೆ ಮುಂದೆ ಏನು ರಿಸ್ಟ್ರಿಕ್ಷನ್ನೇ ಇಲ್ಲ. ಅದರಿಂದ ಇಲ್ಲಿ ನೋಡಿ, ಇಲ್ಲಿ ಮೊದಲು ಪಾರ್ಕಿಂಗ್ಗೆ ತೆರಿಗೆ ಇರಲಿಲ್ಲ. ನೀವು ಬಂದಮೇಲೆ ಪಾರ್ಕಿಂಗು ತೆರಿಗೆ ಹಾಕ್ಬಿಟ್ರಿ. ಮನೆ ಒಳಗಡೆ ಪಾರ್ಕಿಂಗ್ ಮಾಡ್ಕೊಂಡ್ರೆ ಅದಕ್ಕೂ ತೆರಿಗೆ. ಈ ಕಸಕ್ಕೆ ಡಬಲ್ ತೆರಿಗೆ, ನೀರಿಗೆ ಡಬಲ್ ತೆರಿಗೆ, ಮನೆಗೆ ಡಬಲ್ ತೆರಿಗೆ. ಶಿವಕುಮಾರ್ ಅವ್ರು ಬಂದಮೇಲೆ ತೆರಿಗೆಗಳನ್ನು ಅವರು ಮೊದಲೇ ಹೇಳಿದ್ರು. ಅದೇನೋ ಹೇಳ್ತಾರೆ ಡೈಲಾಗ್, ನಾನು ಬರಲ್ಲ. ಎ ಪ್ರೊಫೆಷ್ನಲ್ ಇದು ಏನೋ ಇಂಡಸ್ಟ್ರಿಯಲಿ ಅದೇನೋ ಎಜುಕೇಷನಿಸ್ಟ್ ಬೈ ಬಿಲ್ಡರ್ ಅಲ್ಲ, ಎಜುಕೇಷನಿಸ್ಟು, ನಾನು ಪೊಲಿಟಿಷಿಯನ್ ನಾನು ಹಂಗೆ ಹೇಳ್ತಾರೆ ಅವರು. ಅದೇನೋ ಡೈಲಾಗ್ ಹೇಳ್ತಾರೆ, 3 ಹೇಳ್ಬಿಟ್ಟು ಡೈಲಾಗ್ ಹೇಳ್ತಾರೆ. ಇಲ್ಲಿ ಅವರು ಒಂಥರ ಬಿಸ್ನೆಸ್ ಥರ ಈಗ ಎಲ್ಲ ತೆರಿಗೆಗಳನ್ನು ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ತೆರಿಗೆಗಳ ಭಾರದಿಂದ ಬೆಂಗಳೂರು ಜನ ಸಾಯ್ತಾ ಇದ್ದಾರೆ. ಈಗಾಗಲೇ 24 ತೆರಿಗೆ ರಾಜ್ಯದ ಮೇಲೆ ಹಾಕಿದ್ದೀರ. 24 ತೆರಿಗೆ ಸುಮಾರು 56,000 ಕೋಟಿಯಷ್ಟು ತೆರಿಗೆಯನ್ನು ವಸೂಲಿ ಮಾಡ್ತಾ ಇದ್ದಾರೆ ಕಳೆದ 2 ವರ್ಷದಲ್ಲಿ. ಅದರಿಂದ ಆ ಕಸದ ಒಂದು ವ್ಯವಸ್ಥೆನ ಕೂಡ ನೀವು ಹೇಳಿದ್ರಿ ಡೆಲ್ಲಿ ಮಾಡಲಲ್ಲಿ ಏನೋ ಮಾಡ್ತೀನಿ ಅಂತ ಮಾಡಿ, ನಮ್ಮ ಪೂರ್ತಿ ಸಹಕಾರ ಇದೆ. ನಾವು ಬೇಕಾದ್ರೆ ನೀವು ಎಲ್ಲಿ ಕರೆದ್ರು ನಾವು ಬರ್ತೀರಿ, ಯಾವ ಮಂತ್ರಿ ಹತ್ರ ಕರೆದ್ರು ಡೆಲ್ಲಿಯಲ್ಲಿ ನಾವು ಬರ್ತೀರಿ. ನಾವು ಕಸದ ವಿಚಾರವಾಗಿ ನಿಮ್ಮ ಜೊತೆ ನಾವು ನಿಲ್ಕೊಂತೀರಿ. ಇನ್ನು ಈ ಖಾತಾ ಅಂತ ಒಂದು ಇದು ಖ್ಯಾತೆ ಆಗ್ಬಿಟ್ಟಿದೆ. ಫಸ್ಟು ನೀವು ಈ ಖಾತಾ ಸರಳ, ಸುರಳಿತ ಇವೆಲ್ಲ ಹೇಳಿದ್ರಿ. ಇಲ್ಲಿ ಸರಳನೇ ಇಲ್ಲ, ಎಲ್ಲ ಪ್ರೈವೇಟವ್ರು ಶುರು ಮಾಡ್ಕೊಂಬಿಟ್ಟವ್ರು. ನಂಬರ್ಗಳು ಎಲ್ಲ ನೀವು ಪಾರ್ಕ್ಗಳ ಮೇಲೆ ಒಂದು ನಂಬರ್ ಹಾಕ್ಬಿಟ್ಟವ್ರೆ. ನಿಮಗೆ ಈ ಖಾತಾ ಬೇಕಾ, ಈ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಅಂತಾರೆ. ಈ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಎಲ್ಲ ಪಾರ್ಕ್ಗಳಲ್ಲೂ ಹಾಕಿದ್ದಾರೆ. ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅಲ್ಲಿ ನೀವು 10,000 ಕೊಡಿ, 12,000 ಕೊಡಿ. ಪ್ರೈವೇಟ್ ಏಜೆನ್ಸಿಗಳು ಇರ್ತವೆ, ಅದಕ್ಕೆ ನೀವು ರದ್ದು ಮಾಡಿಬಿಡಿ. ಯಾವ ಪ್ರೈವೇಟವರು ಮಾಡೋಕ್ಕೆ ಅವಕಾಶ ಕೊಡಬೇಡಿ. ಮಾಡಂಗಿದ್ರೆ ಇಲಾಖೆಯವ್ರು ಮಾಡಲಿ, ಎಷ್ಟನ ಆಗಲಿ. ಅದು 1000 ಆಗ್ತಾ ಇದ್ರೆ 500 ಆದರೂ ಪರವಾಗಿಲ್ಲ. ಅಟ್ಲೀಸ್ಟ್ ಕರಪ್ಷನನ್ನ ಕಡಿಮೆ ಆಗ್ತದೆ. ಕರಪ್ಷನ್ ಈಗ ಪ್ರೈವೇಟವರೆಲ್ಲ ಯಾರ್ಯಾರೋ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈಗ ಯಾವನಿಗೋ ನಿಮಗೂ ಗೊತ್ತಿದೆ, ಇವ್ರು ಹೇಳ್ತಾರೆ ಈ BDA ಸೈಟ್ಗಳನ್ನ ಬೋಗಸ್ ಮಾಡಿರೋ ಸೈಟ್ಗಳು ಬೇಕಾದಷ್ಟಿದೆ ಇನ್ನು ಬೆಂಗಳೂರಲ್ಲಿ. ಯಾರೋ ಪಾಪ ಫಾರಿನ್ ಅವ್ನು ತಗೊಂಬಿಟ್ಟಿರ್ತಾನೆ, ಅವನು ಹೊಟ್ಟೋಗ್ಬಿಟ್ಟಿರ್ತಾನೆ. ಒಂದು 10 ವರ್ಷ ಬಂದಿಲ್ಲ ಅಂದರೆ ಅದಕ್ಕೊಂದು ದಾಖಲೆ ಕ್ರಿಯೇಟ್ ಮಾಡಿಬಿಟ್ಟಿರ್ತಾರೆ. ದಾಖಲೆ ಕ್ರಿಯೇಟ್ ಮಾಡಿ ಅದಕ್ಕೆ ಪ್ಲ್ಯಾನ್ ಸ್ಯಾಂಕ್ಷನ್ನು, ಅಪ್ರೂವಲ್ ಎಲ್ಲ ತಗೊಂಡು ಮನೆಯೇ ಕಟ್ಬಿಟ್ಟಿರ್ತಾರೆ. ಪಾಪ ಅವ್ನು ಬಂದರೆ ಏನೂ ಇಲ್ಲ, ಬಾಯ್ ಬಡ್ಕೊಂಡು ಹೋಗ್ಬೇಕು. ಇಲ್ಲಿ ಹಂಗೆ ಈ ಖಾತಾಗಳನ್ನು ಅವರೇ ಬೋಗಸ್ ಮಾಡಿ ಅವರೇ ತಗೊಂಡೋಗಿ ಕೊಟ್ಬಿಟ್ರೆ ಅವನೇನು ನೋಡ್ತಾನೆ, ಹೋಗಿ ಚೆಕ್ ಮಾಡಲ್ಲ, ಮನೆಯಲ್ಲಿ ಇಟ್ಕೊಂಡಿರ್ತಾನೆ. ಯಾವಾಗೋ ಒಂದು ಸರಿ ಹೋದರೆ ಇದು ಬೋಗಸ್ ಅಂತ ಗೊತ್ತಾಗ್ತದೆ. ಅದಕ್ಕೆ ಪ್ರೈವೇಟವ್ರು ಯಾರ್ಯಾರು ಮಾಡ್ತಾ ಇದ್ದಾರೆ ಅದನ್ನು ರದ್ದು ಮಾಡಿಬಿಡಿ. ಯಾರೇ ಇರ್ಬೋದು, ನಾನು ಮಾಡ್ತಾ ಇದ್ದರೆ ನಂದು ರದ್ದು ಮಾಡಿ, ಯಾರನ್ನ ಮಾಡಲಿ ಮಾಡಬಾರ್ದು. ಸರ್ಕಾರನೇ ಸರ್ಕಾರದ ಆಫೀಸಲ್ಲೇ ಮಾಡಬೇಕು, ಸೈಂಟಿಫಿಕ್ಕಾಗಿ ಮಾಡಬೇಕು. ಆದೇಶವನ್ನು ದಯವಿಟ್ಟು ತಾವು ಮಾಡಬೇಕು. ಆವಾಗ ಈ ಖಾತೆ ಏನು ಒಂದೇ ದಿನಕ್ಕೆ ಅದೇನು ಅರ್ಜೆಂಟ್ ಏನೂ ಇಲ್ಲ. ಅದು ಸರಿ ಹೋದರೆ ಅವ್ರಿಗೂ ನೆಮ್ಮದಿಯಾಗಿ ಬದುಕೋಕ್ಕೆ ಅವಕಾಶ ಆಗ್ತೈತೆ. ಅದರಿಂದ ನಾನು ಇಲ್ಲಿ ಇವಾಗ ಮುಖ್ಯಮಂತ್ರಿಗಳು ಬಂದರು, ಬೆಂಗಳೂರು ಭಾಳ ಅದೇನೋ ನಮ್ಮ ಹಕ್ಕು, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ನಾವು ಕೇಳ್ತೀರಿ ಡೆಲ್ಲಿಯಲ್ಲಿ. ಹಂಗೆ ಬೆಂಗಳೂರು ಜನನೂ ಕೂಡ 60-65% ತೆರಿಗೆ ಕೊಡ್ತಾರೆ. ಹಾಗೆ ಬೆಂಗಳೂರು ಜನಕ್ಕೂ ಕೂಡ ಹೆಚ್ಚು ಅನುದಾನ ಕೊಡಿ. ಹಿಂದೆ ಒಳ್ಳೆ ಇತ್ತು, ಕರೆಕ್ಟ್ ಇತ್ತು. ಇವಾಗ DK ಶಿವಕುಮಾರ್ ಅವ್ರು ಮಾಡ್ಬೋದು. ಆ ಬಿಲ್ಲನ್ನು ನೀವು ನೆಕ್ಸ್ಟ್ ಅಧಿವೇಶನ ತರ್ತಾರೆ ಮುಖ್ಯಮಂತ್ರಿಗಳು. ಇದು ಹಿಂದೆ ಇವರು ಜನತಾದಳ ಹಳೆ ಪಾರ್ಟಿ ಇತ್ತಲ್ಲ, CM ಅವ್ರದ್ದು ಹಳೆ ಪಾರ್ಟಿ, ಅವರು ಇದು ಮಾಡಿದ್ದು ಕುತಂತ್ರ ಮಾಡಿದ್ದು. ಅವು ಸರ್ಕಾರ ಇತ್ತು. ಈ ಸ್ಟ್ಯಾಂಪ್ ಡ್ಯೂಟಿ ಬರ್ತೈತಲ್ಲ, ಯಾವ್ಯಾವ ನಗರಸಭೆ, ನಿಮ್ಮ ನಗರಸಭೆ ಪುರಸಭೆಗಳಿಗೆ ಅಲ್ಲಿ ಏನು ರಿಜಿಸ್ಟ್ರೇಷನ್ ಆಗ್ತೈತೋ 3% ಹಣ ಅಲ್ಲಿನ ಸ್ಥಳೀಯ ಸಂಸ್ಥೆಗೆ ಹೋಗ್ತೈತೆ. ಪುರಸಭೆ ಇರ್ಬೋದು, ನಗರಸಭೆ ಇರ್ಬೋದು, ಕಾರ್ಪೊರೇಷನ್ ಅಲ್ಲಿಗೆ ಹೋಗ್ತೈತೆ. ಆವಾಗ ಏನಾಗುತ್ತೆ, ಅಲ್ಲಿ ಕೆಲಸ ಕಾರ್ಯ ಮಾಡೋಕ್ಕೆ ಅದೊಂದು ಇಂಡಿಪೆಂಡೆಂಟ್ ಇದಾಗ್ತೈತೆ. ಅದನ್ನು ತೆಗೆದಾಕ್ಬಿಟ್ರು. ಹಾಂ, ಎಲ್ಲ MP ಪ್ರಕಾಶ್ ಇರುತ್ತೆ. MP ಪ್ರಕಾಶ್, ನಾನು ಅಲ್ಲಿ ಮೆಂಬರ್, ಅವಾಗ ಅಸೆಂಬ್ಲಿ MLA ಇದ್ದೇನೆ. ಹಾಂ, ತೆಗೆದಾಗಿಲ್ಲ, ದಳದಲ್ಲೇ ಮಾಡಿದ್ದು, ನಾನೆಲ್ಲಿ ಇದ್ದೆ ನೋಡಿ, ಚೆಕ್ ಮಾಡ್ಕೊಳ್ಳಿ ಒಂದು ಸರಿ ಬೇಕಾದ್ರೆ. ಅದನ್ನು ಮತ್ತೆ ನೀವು 3% ಬೇಡ, 2% ಆದರೂ ಕೊಡಿ. ಸ್ಥಳೀಯ ಸಂಸ್ಥೆಗಳು ಸುಭದ್ರ ಆಗ್ತೈತೆ. ನಿಮ್ಮ ಹತ್ರ ಬಂದು ಅಂಗಲಾಚಿ ಬೇಡೋ ಅಂಥ ಪರಿಸ್ಥಿತಿ ಬರಲ್ಲ. ಅದಾದರೂ ಒಂದು ಬಿಲ್ ತಂದರೆ
ನಿಜಕ್ಕೂ ನಿಮ್ಮನ್ನು ಜ್ಞಾಪಕ ಮಾಡ್ಕೊಂತಾರೆ ಬೆಂಗಳೂರು ಜನ 100% ಬೆಂಗಳೂರು ಮಾಡ್ತಾರೆ. ಎಲ್ಲ ಕಾರ್ಪೊರೇಷನ್ನವರು ಕೂಡ ಮಂಗಳೂರು ಇರ್ಬೋದು, ಹುಬ್ಳಿ ಇರ್ಬೋದು, ಎಲ್ಲರೂ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಅದನ್ನು ನನ್ನ ಈ ಸಲಹೆಗಳನ್ನು ಬೆಂಗಳೂರು ಬಗ್ಗೆ ನಾನು ಕೊಟ್ಟಿದ್ದೀನಿ. ದಯವಿಟ್ಟು ಇದ್ರ ಬಗ್ಗೆ ತಾವು ಉತ್ತರವನ್ನು ಕೊಡಬೇಕು.